ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ನಾನಿವತ್ತು ಒನ್ ಮೋರ್ ಕಂಟೆಂಟ್ ಜೊತೆ ಬಂದಿದ್ದೀನಿ. ಯಾರೆಲ್ಲ BSc ನರ್ಸಿಂಗ್ನ ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಇಂಟರ್ವ್ಯೂನ ಯಾರ್ಯಾರು ಮಾಡ್ತಾರೆ, ಸೊ ಎಷ್ಟು ಸ್ಟೆಪ್ಸ್ ಆಫ್ ಇಂಟರ್ವ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಯಾರೆಲ್ಲ ನನಗೆ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೀವು ರೆಸ್ಯೂಮ್ ಅಥವಾ CV ಮಾಡಿರ್ತೀರ, ಓಕೆನಾ? ಅದನ್ನು ನೀವು ತೊಗೊಂಡೋಗಿ HR ಕೊಡ್ತೀರಾ. ಸೊ ಅವ್ರು ಹೇಳ್ತಾರೆ, ಓಕೆ 2 ಡೇಸ್ ಬಿಟ್ಟು ಬನ್ನಿ, ಅವ್ರು ನೆಕ್ಸ್ಟ್ ಡೇ ಬನ್ನಿ. ಬಿಕಾಸ್ ಸಮ್ ಆಫ್ ದ ಬಿಸಿ ಶೆಡ್ಯೂಲ್ ಅವರು ಈ ಥರ ಹೇಳ್ತಾರೆ, 2 ಡೇಸ್ ಬಿಟ್ಟು ಬನ್ನಿ ನೆಕ್ಸ್ಟ್. ಸೊ ಹಾಫ್ ಆನ್ ಅವರ್ ಮುಂಚೆ ಬರ್ಲಿಕ್ಕೆ ಹೇಳ್ತಾರೆ. ಸೊ ದಟ್ ನೀವು ಹೋಗಿ ವೆಯ್ಟ್ ಮಾಡಿ ಅಲ್ಲಿ ಪ್ರೆಸೆಂಟ್ ಇರಬೇಕು. ಆ್ಯಂಡ್ ನಾನು ಇಲ್ಲಿ ಜಾಯ್ನ್ ಆದಾಗ, ಮೀನ್ಸ್ ನನ್ನ ಹಾಸ್ಪಿಟಲ್ಗೆ ನಾನು ಜಾಯ್ನ್ ಆದಾಗ ನನಗೆ ಏನೆಲ್ಲ ಕ್ವಶನ್ಸ್ನ ಕೇಳಿದ್ರು ನನ್ನ HR ಅಂತ ಅಂದ್ಬಿಟ್ಟು ನಾನು ಈಗ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಬಂದು HR ಕೇಳೋದು ಬಂದು ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಅವ್ರು ಕೇಳ್ತಾರೆ. ನಿಮ್ಮ ಸೆಲ್ಫ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ದ್ಯಾಟ್ ನಿಮ್ಮ ನೇಮು, ನಿಮ್ಮ ಯಾವ ಊರು, ಸೊ ನಿಮ್ಮ ಎಜುಕೇಷನ್ ಎಲ್ಲಿ ಕಂಪ್ಲೀಟ್ ಮಾಡಿದ್ರಿ, ಇಂಥ ಕ್ವಶನ್ಸ್ನ ಅವರು ಕೇಳಿದಾಗ ನೀವು ಆನ್ಸರ್ ಮಾಡಬೇಕು. ಆ್ಯಂಡ್ ಐ ಟು ಐ ಕಾಂಟ್ಯಾಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಬೋಲ್ಡಾಗಿ ಆನ್ಸರ್ ಮಾಡಿ, ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿದ್ದರೆ ಸೊ ನೀವು ಸೆಲೆಕ್ಟ್ ಆಗ್ತೀರಾ. ಆ್ಯಂಡ್ ಅವ್ರು ಕೇಳೋದು ಬಂದು ನಿಮಗೆ ಲೈಕ್ ಫ್ರೆಷರ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಇಫ್ ಯು ಆರ್ ನಾಟ್ ಅ ಫ್ರೆಷರ್, ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ದಟ್ ನಿಮಗೆ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಪ್ರೀವಿಯಸ್ ಹಾಸ್ಪಿಟಲಲ್ಲಿ ಅನ್ನೋದನ್ನು ಕೇಳ್ತಾರೆ. ಆ್ಯಂಡ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಕೇಳ್ತಾರೆ. ಹೌ ಮಚ್ ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದು ಕೂಡ ಕೇಳ್ತಾರೆ. ಆ್ಯಂಡ್ ಆಲ್ಸೋ ನಿಮಗೆ ಕೇಳೋದು, ಓಕೆ ನೀವೆಲ್ಲ ಓಕೆ ಪಕ್ಕ ಅಂತ ಆದಾಗ ಅವ್ರು ನಿಮ್ಮನ್ನ ಕೇಳ್ತಾರೆ, ವೆನ್ ಯು ವಿಲ್ ಕಮ್ ಆ್ಯಂಡ್ ಜಾಯ್ನ್. ಸೊ ನೀವು ಯಾವಾಗ ಬಂದು ಜಾಯ್ನ್ ಆಗ್ತೀರಾ ಹಾಸ್ಪಿಟಲ್ಗೆ, ಸೊ ಜಾಯ್ನಿಂಗ್ ಡೇಟ್ನ ಕೂಡ ಅವರು ಕೇಳ್ತಾರೆ. ಆ್ಯಂಡ್ ಅವ್ರು ಕೇಳ್ತಾರೆ, ನೀವು ಎಲ್ಲ ಶಿಫ್ಟ್ ಎಬಿಲಿಟೀಸ್ ಲೈಕ್ ಶಿಫ್ಟ್ ಡ್ಯೂಟೀಸ್ ಆ್ಯಂಡ್ ನೈಟ್ ಡ್ಯೂಟೀಸ್ ನಿಮಗೆ ಎಬಿಲಿಟಿ ಇದೆಯಾ, ನೀವು ಇದು ಎಲ್ಲ ಡ್ಯೂಟೀಸ್ನ ಮಾಡ್ತೀರಾ ಅನ್ನೋದು ಕೂಡ ಅವರು ಕ್ವಶನ್ಸ್ನ ಕೇಳ್ತಾರೆ. ಸೊ ಲೈಕ್ ದಿಸ್. ಸೊ ನಿಮ್ಮದು ಪರ್ಸ್ನಲಿ ನೀವು OTಗೆ ಜಾಯ್ನ್ ಆಗ್ತೀರಾ, ಅವ್ರು ನಿಮಗೆ ಹ್ಯಾಂಡ್ ವಾಷಿಂಗ್ ಬಗ್ಗೆ, ಸೊ ಸ್ಟೆರಿಲಿಟಿ ಬಗ್ಗೆ, OTನಲ್ಲಿರೋವಂಥ ಟೆಂಪ್ರೇಚರ್ ಎಷ್ಟಿರಬೇಕು, ಹೆಪಾ ಫಿಲ್ಟರ್, ಈ ರೀತಿ ಯಾವ ಕ್ವಶನ್ಸ್ ಅವ್ರು ನಿಮ್ಮನ್ನ ಕೇಳಲ್ಲ. HR ಕೇಳೋದು ಓನ್ಲಿ ಅಬೌಟ್ ಸ್ಯಾಲ್ರಿ ಆ್ಯಂಡ್ ನಿಮ್ಮ ಇಂಟ್ರೊಡಕ್ಷನ್, ನಿಮ್ಮ ಪ್ರೀವಿಯಸ್, ನಿಮ್ಮ ಹಾಬೀಸ್ ಆ್ಯಂಡ್ ಸ್ಟ್ರೆಂತ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ವೀಕ್ನೆಸ್, ಈ ರೀತಿ ಕ್ವಶನ್ಸ್ನ ಮಾತ್ರ ಅವ್ರು ನಿಮ್ಮ ಹತ್ರ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ರೆಫರ್ ಮಾಡೋದು ಬಂದು ನರ್ಸಿಂಗ್ ಎಜುಕೇಟರ್ಸ್. ಸೊ ಅವ್ರು ನಿಮ್ಗೆ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು ಅಂದರೆ, ಅವ್ರಿಗೆ ಬಂದು ನಿಮ್ಮದು ನರ್ಸಿಂಗ್ ನಾಲೆಡ್ಜ್ನ ಚೆಕ್ ಮಾಡ್ತಾರೆ. ನಿಮ್ಮ ನರ್ಸಿಂಗ್ ನಾಲೆಡ್ಜ್ ಅಂದರೆ ನೀವು ನರ್ಸಿಂಗಲ್ಲಿ ಏನೇ ಸ್ಟಡಿ ಮಾಡಿದ್ರಿ, ಲೈಕ್ ಅಬೌಟ್ ನಿಮ್ಮದು ಕ್ಯಾನ್ಯುಲೈಸೇಷನ್ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಅಡಲ್ಟ್ಸ್ಗೆ ಯಾವ ಸೈಜ್ ಕ್ಯಾನ್ಲ ಯೂಸ್ ಮಾಡ್ತೀರಾ, ಪೀಡಿಯಾಟ್ರಿಕ್ಸ್ಗೆ ಯಾವ ಸೈಜ್ ಕ್ಯಾನ್ಲ ಯೂಸ್ ಮಾಡ್ತೀರಾ, ಆ್ಯಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದ್ದರೆ ಯಾವ ಟೈಪ್ ಕ್ಯಾನ್ಲ ಯೂಸ್ ಮಾಡ್ತೀರಾ ಅನ್ನೋದ್ರೆ ಈ ರೀತಿ ಕ್ವಶನ್ಸ್ಗಳನ್ನ ಅವರು ನಿಮ್ಮ ಹತ್ರ ಕೇಳ್ತಾರೆ. ಆ್ಯಂಡ್ ಅವರು ನಿಮ್ಮದು ಕಮ್ಯುನಿಕೇಷನ್ ಕೂಡ ಚೆಕ್ ಮಾಡ್ತಾರೆ. ನೀವು ಯಾವುದು ಲೆವೆಲ್ ಆಫ್ ಕಮ್ಯುನಿಕೇಷನ್ ಇದೆ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ನಿಮ್ಮ ಟೀಮ್ ವರ್ಕ್ ಕೂಡ ಅವರು ಚೆಕ್ ಮಾಡ್ತಾರೆ. ಆ್ಯಂಡ್ ಮತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತಗೋತೀರಾ, ಇದನ್ನೆಲ್ಲ ಅವರು ನಿಮ್ಮನ್ನ ಕ್ವಶನ್ಸ್ ಕೇಳ್ತಾರೆ. ಸೊ ಇದು ಬಂದು ನರ್ಸಿಂಗ್ ಎಜುಕೇಟರ್ಸ್ ಬಂದು ಕೇಳುವಂಥ ಕ್ವಶನ್ಸು. ಸೊ ನರ್ಸಿಂಗ್ ಎಜುಕೇಟರ್ಸ್ ಏನು ಮಾಡ್ತಾರೆ, ಅವ್ರ ಕ್ವಶನ್ಸ್ನ ಕೇಳಿ ಆದಮೇಲೆ ನೆಕ್ಸ್ಟ್ ಥರ್ಡ್ ಲೆವೆಲ್ ಇದು, ಓಕೆನಾ? ಫಸ್ಟ್ ಲೆವೆಲ್ ಬಂದು HR ಮಾಡ್ತಾರೆ. ಸೆಕೆಂಡ್ ಲೆವೆಲ್ ಬಂದು ನರ್ಸಿಂಗ್ ಸೂಪರ್ವೈಸರ್ ಆರ್ ನರ್ಸಿಂಗ್ ಎಜುಕೇಟರ್ ಇರ್ತಾರಲ್ಲ, ಅವ್ರು ನಿಮಗೆ ಇಷ್ಟು ಇಂಟರ್ವ್ಯೂಸ್ ಕ್ವಶನ್ಸ್ನ ಕೇಳ್ತಾರೆ. ಥರ್ಡ್ ಥಿಂಗ್ ಬಂದು OT ಇನ್ಚಾರ್ಜ್. ಸೊ OT ಇನ್ಚಾರ್ಜ್ ಹತ್ರ ಹೋಗ್ತೀರಾ. OT ಇನ್ಚಾರ್ಜ್ ಏನು ಕೇಳ್ಬೋದು ಕ್ವಶನ್ಸ್ ಅಂತ ಬಂದಾಗ, OT ಇನ್ಚಾರ್ಜ್ ಏನೇನು ಕೇಳ್ತಾರೆ ಅಂತ ಅಂದರೆ, ಫಸ್ಟ್ ಅವ್ರು ಕೇಳೋದು OT ಪ್ರಿಪ್ರೇಷನ್ ಬಗ್ಗೆ. ಲೈಕ್ ಯು ಆರ್ ಎ ಫ್ರೆಷರ್, ಸೊ ಅವ್ರ ಬಗ್ಗೆ ಕೇಳೋದು. ಫ್ರೆಷರ್ಸ್ ಆದರೆ ಓಕೆ ನೀವು ಎಲ್ಲ ಶಿಫ್ಟ್ ಡ್ಯೂಟೀಸ್ ಎಲ್ಲ ಮಾಡ್ತೀರಾ ಅದನ್ನು ಕೇಳ್ತಾರೆ. ಆ್ಯಂಡ್ 12 hours ಮಾಡ್ತೀರಾ, ನೈಟ್ ಡ್ಯೂಟಿ ಎಲ್ಲ ಮಾಡ್ತೀರಾ, ಓಕೆ ಇದನ್ನೆಲ್ಲ ಕೇಳ್ತಾರೆ. ಅದು ಬಿಟ್ಟರೆ ಇನ್ನೇನು ಕೇಳ್ತಾರೆ, ನಿಮಗೆ ಹ್ಯಾಂಡ್ ವಾಷಿಂಗ್, ಸ್ಕ್ರಬ್ಬಿಂಗ್ ಇದೆಲ್ಲ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದೆಯಾ, ಓಕೆ ಈ ರೀತಿ ಕ್ವಶನ್ಸ್ ಎಲ್ಲ ಅವರು ಕೇಳ್ತಾರೆ. ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ಸ್, ಅವ್ರು ಕೇಳೋದು ಬಂದು ಫಸ್ಟ್ OT ಪ್ರಿಪ್ರೇಷನ್ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಎಸೆಪ್ಟಿಕ್ ಟೆಕ್ನಿಕ್ ವೆರಿ 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 ಇಂಪಾರ್ಟೆಂಟ್. ಅಂದರೆ OTನಲ್ಲಿ ಸ್ಟೆರಿಲಿಟಿ ತುಂಬ ಇಂಪಾರ್ಟೆಂಟ್. ಸೊ ದಟ್ ಅವರು ನಿಮ್ಮ ಸ್ಟೆರಿಲಿಟಿ ಟೆಕ್ನಿಕ್ ಹೇಗೆ ಮೇಂಟೈನ್ ಮಾಡೋದು, ಅಕಾರ್ಡಿಂಗ್ ಟು WHO ನೀವು ಹೇಗೆ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್ನ ಫಾಲೋ ಮಾಡ್ತೀರಾ, ಇದು ತುಂಬ ಇಂಪಾರ್ಟೆಂಟು. NABH ಹಾಸ್ಪಿಟಲಲ್ಲಿ ನೀವು ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆ ಫಸ್ಟ್ ಕೇಳೋ ಕ್ವಶನ್ಸ್ ಏನಂದರೆ, ಅಕಾರ್ಡಿಂಗ್ ಟು WHO ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕೇಳ್ತಾರೆ, ಕೌಂಟ್ಸ್ ಬಗ್ಗೆ ಕೇಳ್ತಾರೆ, ಇನ್ಫೆಕ್ಷನ್ ಕಂಟ್ರೋಲ್ ಬಗ್ಗೆ
ಕೇಳ್ತೀರಾ, ಹೇಗೆ ನೀವು ಇನ್ಫೆಕ್ಷನ್ ಕಂಟ್ರೋಲ್ನ ಮ್ಯಾನೇಜ್ ಮಾಡ್ತೀರಾ, ಈ ರೀತಿ ಕ್ವಶನ್ಸ್ನ OT ಮ್ಯಾನೇಜರ್ ಕೇಳ್ತಾರೆ. ಆ್ಯಂಡ್ OT ಮ್ಯಾನೇಜರ್ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಸ್ಟಾಫ್ಸ್ ಆಗಿದ್ದರೆ ನೀವು ಯಾವೆಲ್ಲ ಸರ್ಜರೀಸ್ನ ಅಸಿಸ್ಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಜನರಲ್ ಸರ್ಜರೀಸ್ ಗೊತ್ತಾ, ಯೂರಾಲಜಿ ಗೊತ್ತಾ, ನ್ಯೂರೋ ಸರ್ಜರಿ ಗೊತ್ತಾ, ಆರ್ಥೋ ಗೊತ್ತಾ, ನೀವು ಅದರಲ್ಲಿ ಪಾಸ್ ಆದ್ರಿ. ಸೊ OT ಇನ್ಚಾರ್ಜ್ ಏನು ಮಾಡ್ತಾರೆ, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇರ್ತಾರೆ ಗೊತ್ತಾ, NS, ಅವ್ರಿಗೆ ಒಂದು ಲೆಟರ್ ಫಾರ್ಮಲ್ಲಿ ಬರೀತಾರೆ ಏನಂತಂದರೆ ಶೀ ಈಸ್ ಫಿಟ್ ಫಾರ್ ದ ಜಾಬ್. ಆ ಶೀಟ್ನ ತಗೊಂಡು ಹೋಗಿ NS ಮ್ಯಾಮ್ಗೆ ಕೊಡಬೇಕು. ಸೊ NS ಮ್ಯಾಮ್ ಕೇಳ್ತಾರೆ. NS ಮ್ಯಾಮ್ ಫಸ್ಟ್ ಕೇಳೋ ಕ್ವೆಶನ್ಸು ಏನಂದರೆ, ಎಷ್ಟು ಇಯರ್ ನೀವಿಲ್ಲಿ ಕಮಿಟ್ಮೆಂಟ್ ಇಡ್ತೀರಾ, ಲೈಕ್ ಜಾಬ್ ಎಷ್ಟು ಇಯರ್ ವರ್ಕ್ ಮಾಡ್ತೀರಾ, ಎಷ್ಟು ಇಯರ್ ವರ್ಕ್ ಮಾಡ್ತೀರಾ ಅಂತ ಫಸ್ಟ್ ಕ್ವಶನ್ ಕೇಳೋದು NS ಮ್ಯಾಮ್ ನಿಮಗೆ. ಸೊ ಕೆಲವ್ರು ಹೇಳ್ತಾರೆ ನಾನು 3.5 ಇಯರ್ಸ್, 3 ಇಯರ್ಸ್, 4 ಇಯರ್ಸ್, 2 ಇಯರ್ಸ್. ಸೊ ನಿಮ್ಮ ಕಮಿಟ್ಮೆಂಟ್ ಎಷ್ಟಿರುತ್ತೆ ನೀವು ಅದನ್ನು ಹಾನೆಸ್ಟಾಗಿ ಹೇಳಿ. ಆ್ಯಂಡ್ ಅಲ್ಲಿವರೆಗೂ ಕೂಡ ನೀವು ಡ್ಯೂಟಿ ಮಾಡಲೇಬೇಕು. ಸೊ ಬಿಕಾಸ್ ದಟ್ ಈಸ್ ಅಗ್ರಿಮೆಂಟ್. ಸೊ ನರ್ಸಿಂಗಲ್ಲಿ ಕೂಡ ಅಗ್ರಿಮೆಂಟ್ ಇರುತ್ತೆ, 1 ಇಯರ್, 2 ಇಯರ್, 3 ಇಯರ್. ಸೊ ದಟ್ ಅಗ್ರಿಮೆಂಟ್ನ ಫಾಲೋ ಮಾಡಬೇಕು. ಓಕೆನಾ. ಸೊ ಅವರು ಕ್ಯಾಶುವಲ್ ಕ್ವೆಶನ್ಸ್ ಕೇಳ್ತಾರೆ ಅಷ್ಟೇ. ಓಕೆ, ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾ ಇರೋದು, ನೀವು ಯಾವ ಊರು, ಓಕೆ ನೀವು ಪ್ರೀವಿಯಸ್ ಹಾಸ್ಪಿಟಲ್ನ ಯಾಕೆ ಕರೆಂಟ್ ಜಾಬ್ ನೀವು ಯಾಕೆ ಬಿಟ್ಟಿದ್ದು, ಸೊ ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಈ ಹಾಸ್ಪಿಟಲ್ಗೂ ಆ ಪ್ರೀವಿಯಸ್ ಹಾಸ್ಪಿಟಲ್ಗೂ ಏನು ಡಿಫ್ರೆನ್ಸ್ ಇದೆ, ಸೊ ನಿಮಗೆ ಇಲ್ಲಿ ಎಲ್ಲ ಅಡ್ಜಸ್ಟ್ ಆಗುತ್ತಾ, ಈ ರೀತಿ ಕ್ವೆಶನ್ಸ್ನ ಅವರು ಕೇಳ್ತಾರೆ. ಯಾವುದೇ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅಂತ ಅಂದರೆ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರಿಪೇರ್ ಆಗಿ. ಆ್ಯಂಡ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅದನ್ನು ಮಾಡಬೇಡಿ, ಚೆನ್ನಾಗಿ ಓದ್ಕೊಂಡು ಹೋಗಿ. ಬಿಕಾಸ್ ಫ್ಯೂಚರ್ ನಮಗೆ ತುಂಬ ಇಂಪಾರ್ಟೆಂಟ್. ನಾವು 4 ವರ್ಷ ಓದಿರೋದು ಒಂದು ಜಾಬ್ ಬೇಕು ಅಂತ ಅಲ್ವಾ. ಸೊ ದಟ್ ಕ್ಲಿಯರಾಗಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡಿ ಪಾಸ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇಂಟರ್ವ್ಯೂಗೆ ಹೋಗಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಈ ಕಂಟೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್. ಯಾರೆಲ್ಲ ಇಂಟರ್ವ್ಯೂ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ನೋಡಿ, ಸೊ ದಟ್ ನಿಮಗೆ ಸ್ವಲ್ಪ ಐಡಿಯಾ ಸಿಕ್ಕುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಮುಖಾಂತರ. ಬಾಯ್ ಬಾಯ್.